ಸರ್ಗಶ್ರೀ ಕನ್ಸ್ಟ್ರಕ್ಷನ್ ಟೀಮ್ ಬಗ್ಗೆ ಹೇಳಿ ಸರ್. ನಿಮ್ಮ ಹೆಸರು ದೀಪ್ತಿ. ಏನಾಗಿದ್ದೀರಾ ನೀವು? ಇಲ್ಲಿ ಕರೆಂಟ್ಲಿ ನಿಮ್ಮ ಪ್ರಾಜೆಕ್ಟ್ ಕೋಆರ್ಡಿನೇಟರ್. ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಿದ್ದೀರಾ? ನಾನು ಪಾಸ್ಟ್ 2 ಇಯರ್ಸ್ ಆಯಿತು. ಇನ್ನು ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀರಾ? ಸೊ ಯಾ ಮ್ಯಾಮ್, ಇದು ಕಂಪ್ಲೀಟ್ಲಿ ಈ ಸೈಡ್ ಇರೋದು ನಮ್ಮ ಡಿಸೈನ್ ಟೀಮು. ಎಲಿವೇಶನ್ ಮತ್ತು ಕ್ಯಾಟ್ ಕಂಪ್ಲೀಟ್ ಏನು ನಮ್ಮ ಕಸ್ಟಮರ್ಸ್ ಬಂದ್ಬಿಟ್ಟು ಕ್ಲೈಂಟ್ಸು ಏನು ನಮ್ಗೆ ಆಟೋ ಕ್ಯಾಟ್ ರಿಕ್ವೈರ್ಮೆಂಟ್ ಇದೆ, ಮನೆ ನಮ್ಗೆ ಯಾವ ಥರ ಬರಬೇಕು, ಎಲಿವೇಶನ್ ನಮ್ಗೆ ಇದೇ ಥರ ಕಾಣಬೇಕು, ಸೊ ಅದನ್ನ ಅವ್ರಲ್ಲಿ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಆ್ಯಂಡ್ ಆ ಕಡೆ ಬಂದ್ಬಿಟ್ಟು ಆಟೋ ಕ್ಯಾಟ್ ವೈಸ್ ನಮ್ಗೆ ಏನು ಪ್ಲಾನ್ಸ್ ಬೇಕಿರುತ್ತೆ ಎಲ್ಲ ಫ್ಲೋರ್ಗೂ ಡಿಪೆಂಡಿಂಗ್ ಆನ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಏನಿದೆ, n ನಂಬರ್ ಆಫ್ ಪ್ಲಾನ್ಸ್ ನಾವು ಅವ್ರು ಎಷ್ಟು ಕೇಳಿದ್ರು ವಿಲ್ ಡೂ ಇಟ್ ಫಾರ್ ದೆಮ್ ಅಂಟಿಲ್ ದೇರ್ ಸ್ಯಾಟಿಸ್ಫ್ಯಾಕ್ಷನ್ ನಾವು ಮಾಡ್ಕೊಡ್ತೀವಿ. ಸಪೋಸ್ ಈಗ ಏನೋ ಒಂದು ಪ್ಲಾನ್ ರೆಡಿ ಆಗಿರುತ್ತೆ, ಮತ್ತೆ ಮಿಡಲ್ ಅಲ್ಲಿ ಬಂದು ಏನೋ ಒಂದು ಚೇಂಜಸ್ ನಾವು ಮಾಡ್ಕೊಡ್ತಾರೆ. ಒಂದು 15 days ಎಷ್ಟು ಅವ್ರು ಹೇಳಿರ್ತಾರೆ ಆ ಟೈಮ್ ಲೈನ್ ಮುಂಚೆ ನಾವು ಮುಗಿಸ್ಕೊಡ್ತೀವಿ. ವಿ ವೋಂಟ್ ಡಿಲೇ ಎನಿ ಕ್ಲೈಂಟ್. ಅವ್ರು ಏನ್ ಹೇಳಿರ್ತಾರೆ ಡೆಫಿನೆಟ್ಲಿ ಅದು ಮಧ್ಯರಾತ್ರಿ ಆಗಿದ್ರು ನಾವು ಮಾಡಿ ಅವ್ರಿಗೆ ಫೈನಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಸೈಡ್ ಬಂದ್ಬಿಟ್ಟು ನಮ್ಮ ಸೇಲ್ಸ್ ಟೀಮ್ ಇದೆ. ಸೊ ಅವ್ರ ಕಸ್ಟಮರ್ಸ್ಗೆ ಕಾಲ್ ಮಾಡಿ ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್, ಎಷ್ಟು ಕ್ಲೋಸ್, ಏನ್ ಪ್ಲಾನ್, ಮತ್ತೆ ಯಾವಾಗ ಮುಗಿಸ್ಕೊಡ್ಬೇಕು, ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್, ಇಂಟೀರಿಯರ್ಸ್ ಬೇಕಾ, ಪ್ರತಿಯೊಂದು ಬೈ ಡೀಟೇಲ್ ಏನಿದೆ ಸೇಲ್ಸ್ ಟೀಮ್ ಕಲೆಕ್ಟ್ ಮಾಡಿದ್ದಾರೆ. ಓಕೆ, ಟೋಟಲ್ ಆಗಿ ಎಷ್ಟು ವರ್ಕರ್ಸ್ ಇದ್ದೀರಾ? ಸೊ ಟೋಟಲ್ ಆಗಿ 15 to 20 ಇದೆ. 15 to 20. ಎಲ್ಲೆಲ್ಲಿ ಪ್ರಾಜೆಕ್ಟ್? RR ನಗರ್, ಚೂಡ್ಸಂದ್ರ, ಚಿಕ್ಕಲ್ಸಂದ್ರ, ಆಲ್ಮೋಸ್ಟ್ ಎಲೆಕ್ಟ್ರಾನಿಕ್ ಸಿಟಿ ಸೈಡು ಮಾಡ್ತಿದ್ದೀವಿ. ಈ ಕಡೆ ತಾವರೆಕೆರೆ, ಮಾಚೋಹಳ್ಳಿ, ಹೆಗ್ನಳ್ಳಿ, ಪೀಣ್ಯ ಸೈಡು ಅಲ್ಲೂ ಮಾಡ್ತಾ ಇದ್ದೀವಿ. ಮತ್ತು ನಾವು ಔಟ್ ಆಫ್ ಬ್ಯಾಂಗ್ಳೂರ್ ಕೂಡ ಟಿಲ್ ದ ಸ್ಟೆಚ್ ಆಫ್ ಮೈಸೂರು ಆರ್ ತುಮಕೂರ್ವರೆಗೂ ಮಾಡ್ಕೊಡ್ತೀವಿ. ಮಂಡ್ಯ, ಚನ್ನಪಟ್ಟಣದೆಲ್ಲ ತಗೋತಾ ಇದ್ದೀವಿ. ಆಲ್ ಓವರ್ ಬ್ಯಾಂಗ್ಳೂರ್ ಅಂಡ್ ಔಟ್ ಸೈಡ್ ಬ್ಯಾಂಗ್ಳೂರ್ ಆಲ್ಸೋ ಮಾಡ್ಕೊಡ್ತೀವಿ. ಟಿಲ್ ದ ಸ್ಟೆಚ್ ಆಫ್ ಮೈಸೂರು ತನಕನೂ ವಿ ಕ್ಯಾನ್ ಡೂ ಇಟ್. ಈಗ ಮಂಡ್ಯಲ್ಲಿ ನಮ್ಗೊಂದು 2nd ಇಂದ ಸ್ಟಾರ್ಟ್ ಆಗ್ತದೆ ನೆಕ್ಸ್ಟ್ ಪ್ರಾಜೆಕ್ಟ್. ಕಸ್ಟಮರ್ ಫೀಡ್ಬ್ಯಾಕ್ ಯಾವ ಥರ ಇರುತ್ತೆ ನಿಮಗೆ? ಕಸ್ಟಮರ್ ಫೀಡ್ಬ್ಯಾಕ್ ಡೆಫಿನೆಟ್ಲಿ ಅವ್ರು ನಮ್ಮ ಮನೆ ಕಟ್ತಾ ಈಚ್ ಪಾಯಿಂಟಲ್ಲಿ ಎವ್ರಿ ಪಾಯಿಂಟ್ ನಾವು ಅವ್ರಿಗೆ ಅಪ್ಡೇಟ್ ಇರ್ತೀವಿ. ಡೈಲಿ ವಿತ್ ಎನಿ ಮೆಟೀರಿಯಲ್ಸ್ ಆಗಿರ್ಬೋದು, ಕಾಂಕ್ರೀಟಿಂಗ್ ವರ್ಕ್, ಎವ್ರಿಥಿಂಗ್, ಪ್ರತಿಯೊಂದು ಡೈಲಿ ಅಪ್ಡೇಟ್ಸ್ ಅವ್ರಿಗಿದ್ದೇ ಇರುತ್ತೆ. ಸೊ ಒನ್ಸ್ ಅವ್ರ ಮನೆ ಆದಮೇಲೆ ದೇ ಕ್ಯಾನ್ ಓನ್ಲಿ ಸಿ ವಾಟ್ ಇಸ್ ದ ಲೆವೆಲ್ ಆಫ್ ವರ್ಕ್ ವಿ ಹ್ಯಾವ್ ಡನ್. ಹೌ ಮೆನಿ ಡೇಸ್ ಯು ವಿಲ್ ಟೇಕ್? ಇಟ್ ಡಿಪೆಂಡ್ಸ್ ಮ್ಯಾಮ್. 1 ಫ್ಲೋರ್ ಆದರೆ ಇಟ್ ಬಿ ಲೈಕ್ ಬಿಫೋರ್ 6 or 5 months, ಅಥವಾ ಇನ್ನು 2-3 ಫ್ಲೋರ್ಸ್ ಆದರೆ 10 months. ಡಿಪೆಂಡ್ಸ್ ಅವ್ರು ಯಾವ ಥರ ಮಾಡ್ಕೊಳ್ತಾರೆ. ನಮ್ಮ ಕಡೆಯಿಂದ ಯಾವುದೇ ಕನ್ಸ್ಟ್ರಕ್ಷನ್ ಡಿಲೇ ಆಗೋದಿಲ್ಲ. ಏನಾದರೂ ಈಗ ವೆದರ್ ಕಂಡೀಷನ್ ಸ್ವಲ್ಪ ಆ ಥರ ಆಗಿದ್ರೆ ಮಾತ್ರ ಡಿಲೇ ಆಗುತ್ತೆ ಅಷ್ಟೇ. ಈಗ ಸಪೋಸ್ ಒಬ್ರು ಕಸ್ಟಮರ್ ಕಾಲ್ ಮಾಡಿದ್ರು ಅಂದ್ರೆ ನೆಕ್ಸ್ಟ್ ಪ್ರೊಸೆಸಿಂಗ್ ಯಾವ ತರ ಇರುತ್ತೆ? ಡಾಕ್ಯುಮೆಂಟೇಶನ್ ಇಲ್ಲ? ಫಸ್ಟ್ ಕಸ್ಟಮರ್ ಕಾಲ್ ಮಾಡಿದ ತಕ್ಷಣ ನಾವು ಅವ್ರನ್ನ ಆಫೀಸಿಗೆ ಬರಕ್ ಹೇಳ್ತೀವಿ, ಸೊ ದಟ್ ಅವ್ರಿಗೂ ಒಂದು ನಂಬಿಕೆ ಬರುತ್ತೆ ನಮ್ಮ ಆಫೀಸ್ ಎಲ್ಲಿದೆ, ಎಲ್ಲಿ ಲೊಕೇಟ್ ಆಗಿದೆ, ನಾವು ಸುಳ್ಳು ಹೇಳ್ತಿದೀವ, ಏನಾದ್ರು ಅವ್ರಿಗೆ ಚೀಟ್ ಮಾಡ್ತಿದೀವ, ಅದೆಲ್ಲ ಅವ್ರಿಗೆ ಕ್ಲಾರಿಟಿ ಅವ್ರಿಗೆ ಬಂದ ತಕ್ಷಣ ಗೊತ್ತಾಗುತ್ತೆ. ಆಫೀಸಿಗೆ ಬಂದ ತಕ್ಷಣ ಆಬ್ವಿಯಸ್ಲಿ ನಾವು ಮಾಡಿರೋ ಪ್ಲಾನ್ಸ್ ಆಗಿರ್ಬೋದು, ಸರ್ ಏನಿದ್ದಾರೆ ಡೈರೆಕ್ಟ್ ಮೀಟಪ್ ಆಗ್ತಾರೆ. ಯಾವ್ದೇ ಕ್ಲೈಂಟ್ ಬರ್ಲಿ, ಹಿ ಟೇಕ್ ದ ಪರ್ಸನಲ್ ಕೇರ್ ಅಂಡ್ ಮೀಟ್ ಈಚ್ ಅಂಡ್ ಎವ್ರಿ ಕ್ಲೈಂಟ್. ಯಾರನ್ನೂ ಹಂಗೆ ನಮ್ನೆಲ್ಲ ಮೀಟ್ ಮಾಡಿ ಕಳ್ಸೋ ತರ ಹಿ ವಾಂಟ್ ಡೂ ಇಟ್. ಸರ್ ಸ್ವತಃ ಅವರೇ ಬಂದು ಭೇಟಿ ಮಾಡಿ ಕ್ಲೈಂಟ್ಸ್ ಹತ್ರ ಮಾತಾಡ್ತಾರೆ. ಮತ್ತೆ ಏನೇನ್ ರಿಕ್ವೈರ್ಮೆಂಟ್ ಇದೆ, ಬಜೆಟಿಂಗ್ ಈಗ ಒಬ್ಬೊಬ್ರಿಗೆ ಕಮ್ಮಿ ದುಡ್ಡಲ್ಲಿ ಮಾಡ್ಕೊಡ್ಬೇಕಂತಿರುತ್ತೆ. ಸೊ ಸರ್ ಯಾವತ್ತು ಕೋಟಿಗೆ ಮಾಡ್ಬೇಕು ಆ ಥರ ಹೋಗಲ್ಲ. ಏನ್ ಪ್ರತಿಯೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಾನು ಮೇ ಬಿ 10 lakhs 15 lakhs ಸರ್ ಬಜೆಟಿಂಗ್ ನೋಡಲ್ಲ. ಕ್ಲೈಂಟ್ ರಿಕ್ವೈರ್ಮೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಮೇನ್ ಫಾರ್ ಸರ್. ಚಿಕ್ಕ ಮನೆ ಆಗ್ಲಿ ದೊಡ್ಡ ಮನೆ ಆಗ್ಲಿ ಸರ್ ವಿಲ್ ನಾಟ್ ಗೋ ಫಾರ್ ಇಷ್ಟು ದೊಡ್ಡದಕ್ಕೆ ಹೋಗ್ಬೇಕು. ಚಿಕ್ಕದಿದ್ರು ಮಾಡ್ಕೊಡ್ತಾರೆ, ದೊಡ್ಡದಿದ್ರು ಸರ್ ವಿಲ್ ಡೂ ಇಟ್. ವುಡ್ ವರ್ಕ್ಸ್ ಬಗ್ಗೆ ಇದೆ ಮ್ಯಾಮ್. ಕಮಿಂಗ್ ಟು ವುಡ್ ವರ್ಕ್ಸ್, ನಿಮ್ಗೆ ಇಂಟೀರಿಯರ್ ಅಲ್ಲಿ ತುಂಬಾ ತರ ಇದೆ ಡಿಸೈನ್ಸ್. ಈಗ ಪ್ರತಿಯೊಬ್ರು ಒಂದೊಂದ್ ತರ ಮಾಡ್ಬೋದು. ಡೆವಲಪಿಂಗ್ ವರ್ಲ್ಡ್ ಅಲ್ಲಿ ಎಷ್ಟೊಂದು ಡಿಸೈನ್ಸ್ ಇರುತ್ತೆ, ಒಬ್ಬರ ತರ ಇನ್ನೊಬ್ರು ಕೇಳಲ್ಲ. ಸೊ ವಾಟ್ ಎವರ್ ಇಸ್ ದ ಕ್ಲೈಂಟ್ ರಿಕ್ವೈರ್ಮೆಂಟ್, ನಾವು ಅದ್ರ ಅಕಾರ್ಡಿಂಗ್ ಅದ್ರ ವರ್ಕ್ ಮಾಡಿ ಮನೆಗೆ ಅದು ಸೂಟ್ ಆಗುತ್ತಾ. ಈಗ ಒಬ್ಬೊಬ್ರು ಮನೆ ಸ್ವಲ್ಪ ದೊಡ್ಡದಿರುತ್ತೆ, ಯಾವ್ದೋ ಒಂಥರ ಕ್ರಿಂಜಿ ಡಿಸೈನ್ಸ್ ಹೋಗ್ತಾರೆ, ವಿಚ್ ವಿ ವುಡ್ ನಾಟ್ ಪ್ರಿಫರ್. ನಾವು ಅವ್ರಿಗೆ ಆದಷ್ಟು ಆಪ್ಷನ್ಸ್ ಕೊಡ್ತೀವಿ. ಸರ್ ಈ ತರ ಹೋಗ್ಬೋದು, ಇದು ಇಸ್ ಎ ಬೆಟರ್ ಆಪ್ಷನ್. ಅವ್ರು ಹೇಳಿದ ಆಪ್ಷನ್ಸ್ ನಾವು ಇಡ್ತೀವಿ. ಇಂಟೀರಿಯರ್ ಡಿಸೈನ್ ಪ್ಲಾನ್ಸ್ ಕೂಡ ನಾವು ಮಾಡ್ಕೊಡ್ತೀವಿ. ಎಲ್ಲಿ ಪ್ರತಿಯೊಂದು ಸೋಫಾ ವಾಟ್ ಎವರ್ ಬರುತ್ತೆ ಎಲ್ಲ ತೋರಿಸ್ತೀವಿ. ಅಲ್ಟಿಮೇಟ್ಲಿ ಇಟ್ಸ್ ಕ್ಲೈಂಟ್ ಡಿಸಿಷನ್. ಓಕೆ, ಸೊ ಅವ್ರು ಹೇಳಿದ್ರು ಸೊ ಫುಲ್ ಕನ್ಸ್ಟ್ರಕ್ಷನ್, ಇಂಟೀರಿಯರ್ ಮತ್ತೆ ವುಡ್ ವರ್ಕ್ ಎಲ್ಲ ಪ್ರತಿಯೊಂದು ಬರುತ್ತೆ. ಸರ್ ನಮಸ್ತೆ. ನಮಸ್ತೆ ಮ್ಯಾಮ್. ನಮ್ಮ ಹೆಸರು ಆದಿತ್ಯ. ಓಕೆ, ನೀವು ಇಲ್ಲಿ ಏನಾಗಿದ್ದೀರಾ? ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಆಗಿ. ಪ್ರಾಜೆಕ್ಟ್ ಕೋಆರ್ಡಿನೇಟರ್. ಓಕೆ ಸರ್, ನಂಗೊಂದು ಡೌಟ್ ಇದೆ. ಸಪೋಸ್ ಈಗ ಯಾರೋ ಒಬ್ರು ಕಸ್ಟಮರ್ದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿರುತ್ತೆ ಮತ್ತೆ ಡ್ರಾಪ್ ಮಾಡ್ಬಿಟ್ಟಿರ್ತಾರೆ, ಆ ತರ ಪ್ರಾಜೆಕ್ಟ್ ನ ನೀವು ತಗೊಂಡು ಕಂಟಿನ್ಯೂ ಮಾಡ್ತೀರಾ ಇಲ್ಲ ಫ್ರೆಶ್ ಪ್ರಾಜೆಕ್ಟ್ ಮಾತ್ರನೇ? ಇಲ್ಲ ಮ್ಯಾಮ್, ಕಂಟಿನ್ಯೂ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಲಾಸ್ಟ್ ಮಂತ್ ಒಂದು ಎಲೆಕ್ಟ್ರಾನಿಕ್ ಸಿಟಿ ಅಂತ ಬರುತ್ತೆ, ಚೂಡ್ಸಂದ್ರ ಅಂತ ಇದೆ. ಅಲ್ಲಿ ಆಲ್ಮೋಸ್ಟ್ ಪಾಯ ಆಗಿ ಒಂದು ಬೋಲ್ಡ್ ಲೆವೆಲ್ ಬರೋ ಮೂವ್ಮೆಂಟ್ ಅಲ್ಲಿ ಅವ್ರಿಗೆ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಇಷ್ಟ ಆಗದೆ ಕ್ಲೈಂಟ್ ಬಂದು ನಮಗೆ ಕೊಟ್ಟಿದ್ದಾರೆ, ನಾವು ಟೇಕ್ ಓವರ್ ಮಾಡ್ಕೊಂಡಿದ್ದೀವಿ. ಪ್ರೆಸೆಂಟ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ಮಾಡ್ಕೊಡ್ತೀವಿ ನಾವು. ನ್ಯೂ ಪ್ರಾಜೆಕ್ಟ್ ಆಗಲಿ ಕಂಟಿನ್ಯೂ ಪ್ರಾಜೆಕ್ಟ್ ಆಗಲಿ ನಮ್ದೇನಾದ್ರೆ ಅವ್ರು ಕಂಪ್ಲೀಟ್ ಆಗಿ ಮುಗಿಸ್ಕೊಡೋ ಜವಾಬ್ದಾರಿ ನಮ್ದಿರುತ್ತೆ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಖಂಡಿತ ಮ್ಯಾಮ್. ಓಕೆ, ಸರ್ವಿಸ್ ಓರಿಯೆಂಟೆಡ್ಗೆ ನಾವು ತುಂಬಾ ಬೆಲೆ ಕೊಡ್ತೀವಿ.
ಓಕೆ, ನಿಮ್ ಸರ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಮ್ಯಾಮ್ ಸರ್ ಬಂದು ಹೇಗೆ ಅಂದ್ರೆ ಈಗ ನಮ್ಮ ಕನ್ಸ್ಟ್ರಕ್ಷನ್ ಅಲ್ಲಿ ಕೆಲವೊಬ್ರು ಹೇಗೆ ಅಂದ್ರೆ ಮಿನಿಮಮ್ ರಿಕ್ವೈರ್ಮೆಂಟ್ ಅಂತ ಹೇಳ್ತಾರೆ, ಲೈಕ್ 1500 ಸ್ಕ್ವೇರ್ ಫೀಟ್ ಕಟ್ಟಬೇಕು, 2000 ಅಡಿ ಮೇಲಿದ್ರೆ ತಗೊಂತೀವಿ ಅಂತ. ಬಟ್ ನಮ್ ಸರ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಒಂದು ಅಂದ್ರಳ್ಳಿಲಿ ಒಂದು ಪ್ರಾಜೆಕ್ಟ್ ಮಾಡಿದ್ವಿ 800 ಸ್ಕ್ವೇರ್ ಫೀಟ್ ಅಲ್ಲಿ, ಆಲ್ಮೋಸ್ಟ್ 15,30,000 ಮುಗಿಸ್ಕೊಟ್ಟಿದ್ವಿ. ಲೈಕ್ ಏನಂದ್ರೆ ಮ್ಯಾಮ್ ಮನೆ ಅನ್ನೋದು ಕನ್ಸಿರತ್ತೆ, ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಇರ್ತಾರೆ, ಹೈ ರೇಂಜ್ ಇರ್ತಾರೆ, ನಾವೆಲ್ರಿಗೂ ಈಕ್ವಲ್ ಆಗಿ ಎಲ್ರಿಗೂ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ನಿಮ್ಮ ಕಂಪ್ನಿ ಕಡೆಯಿಂದ ಏನಂದ್ರೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತ ಒಂದು ಕನ್ಸಿನ ಮನೆ ಬೇಕು ಅಂತ. ಖಂಡಿತ. ಓಕೆ, ಫ್ರೆಂಡ್ಲಿ ಬಜೆಟ್ ಇದೆ, ಖಂಡಿತ. ಮತ್ತೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಇದೆ. ಹೌದು. ಧನ್ಯವಾದ. ವೀಕ್ಷಕರೇ, ನಮ್ಮ ಜೊತೆ ಶ್ಯಾಮ್ ಕುಮಾರ್ ಅವರಿದ್ದಾರೆ. ಶ್ರೀ ಕನ್ಸ್ಟ್ರಕ್ಷನ್ ಬಗ್ಗೆ ಕೇಳೋಣ. ಸರ್ ನಮಸ್ತೆ, ಹೇಗೆ ಪರಿಚಯ ಅಂದರೆ ನಾವು ಮೊದಲಿಂದ ಬಂದು ಇಲ್ಲೇ ನಾವು ಇರೋದು ಹೊಸಳ್ಳಿ ಗುಲ್ಬರ್ಗಿ. ಸೊ ಹಾಗಾಗಿ ಇಲ್ಲಿ ದುರ್ಗಶ್ರೀ ಕನ್ಸ್ಟ್ರಕ್ಷನ್ ಹೊರಡ್ಬಿಟ್ಟು ಬಂದ್ವಿ. ಈಗ ಒಂದು ದಸರಾ ಆಫರ್ ಇದೆಯಲ್ಲ, ಸೊ ಅದ್ರ ಬಗ್ಗೆ ವಿಚಾರಿಸೋಣ, ನಾವು ಕನ್ಸ್ಟ್ರಕ್ಷನ್ ಮಾಡಿಸೋಣ ಅಂತ ಹೇಳಿ ಬಂದಿದ್ವಿ. ನಿಮ್ದು ಸೈಟ್ ಏನ್ ಸೈಜ್ ಇರೋದು? 15-40. ಓಕೆ, ಇದು ಫಸ್ಟ್ ಕನ್ಸ್ಟ್ರಕ್ಷನ್? ಹೌದು, ಫಸ್ಟ್ ಕನ್ಸ್ಟ್ರಕ್ಷನ್. ಏನೇನು ಆಫರ್ ಇದೆ ನಿಮ್ಗೆ ಇಷ್ಟ ಆಯ್ತಾ? ಎಲ್ಲ ಇಷ್ಟ ಆಯ್ತು, ಅದೇ ಡಿಸ್ಕಷನ್ ಮಾಡ್ತಾ ಇದ್ವಿ. ನಿಮ್ಗೆ ಓಕೆ, ಹ್ಯಾಪಿ ಆಗಿದೆ? ಬಜೆಟ್ ಫ್ರೆಂಡ್ಲಿ ಅನ್ಸುತ್ತೆ? ಹೌದು ಅನ್ಸುತ್ತೆ. ಬೇರೆ ಕನ್ಸ್ಟ್ರಕ್ಷನ್ ಕಂಪ್ನಿಗೂ ದುರ್ಗಾಶ್ರೀ ಕನ್ಸ್ಟ್ರಕ್ಷನ್ಸ್ ಕಂಪ್ನಿಗೂ ಡಿಫ್ರೆನ್ಸ್ ಅಂದ್ರೆ ಮೇನ್ ಆಗಿ ನೀವು ನೋಡಿದ್ರೆ ಇಲ್ಲಿ ಬಡ್ಜೆಟ್ ಪ್ಲಾನಿಂಗ್ ಏನು ಸಿಗಲ್ಲ. ಫ್ರಮ್ ದ ಬೇಸ್ ಟು ಹೈ ದೇ ಟೇಕ್ ಎವ್ರಿ ಪ್ರಾಜೆಕ್ಟ್. ಮತ್ತೆ ಇಲ್ಲಿ ಏನಂದ್ರೆ ಬೆಸ್ಟ್ ಕ್ವಾಲಿಟಿ. ಓಕೆ, ಕಂಪೇರ್ ಟು ಅದರ್ ಕಂಪನೀಸ್ ಇಲ್ಲಿ ಮೆಟೀರಿಯಲ್ ಆಗ್ಲಿ, ಸೈಟ್ ಇಂಜಿನಿಯರ್ಸ್ ಆಗ್ಲಿ, ಸರ್ ಆಗ್ಲಿ, ಐ ಮೀನ್ ದ ಬಾಸ್, ಎಲ್ಲರೂ ದಿ ಬೆಸ್ಟ್ ಆಗಿ ವರ್ಕ್ ಮಾಡ್ತಾರೆ. ಆನ್ ಟೈಮ್ ನಿಮ್ಗೆ ಅಪ್ಡೇಟ್ಸ್ ಕೊಡ್ತಾರೆ. ಮಾರ್ನಿಂಗ್ ಟು ಈವ್ನಿಂಗ್ ಸೈಟ್ ಇಂಜಿನಿಯರ್ಸ್ ವಿಲ್ ವಿಸಿಟ್ ದ ಸೈಟ್. ಓಕೆ, ಅಲ್ಲೇ ಇದ್ದು ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಇದ್ರು ನೀವು ಕನ್ಸಿಡರ್ ಮಾಡ್ಬೋದು. ಸೊ ಏನಿದ್ರು ಡೀಟೇಲ್ಸ್ ನೀವು ಅಲ್ಲೇ ಸೈಟ್ ಇಂಜಿನಿಯರ್ ಹತ್ರನೇ ಕೇಳ್ಕೊಬಹುದು. ಅವರು ಕಸ್ಟಮರ್ ಇಲ್ಲಿವರೆಗೂ ಬರೋ ತರಾನೇ ಇಲ್ಲ. ಸೈಟ್ ಇಂಜಿನಿಯರ್ಸ್ ಇದ್ರು ನಾವು ಹ್ಯಾಂಡ್ ಓವರ್ ಮಾಡ್ತೀವಿ. ಪ್ರತಿಯೊಂದು ಸೈಟ್ ಹತ್ರನು ಸೂಪರ್ವೈಸರ್ಸ್ ಅಲ್ಲೇ ಇರ್ತಾರೆ. ಸೊ ಅವರೇ ಅದನ್ನ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಏನೇ ಡೀಟೇಲ್ಸ್ ಬೇಕಂದ್ರೆ ಅಲ್ಲಿ ಅವ್ರ ಹತ್ರನೇ ಕೇಳ್ಕೊಬಹುದು. ಟೀಮ್ ಅಂತಂದ್ರೆ ನೀವು ನೋಡಿದ್ರಿ, ಇವಾಗ ಆಲ್ಮೋಸ್ಟ್ ನೀವು ಒಂದೆರಡು ಸೈಟಿಗೆ ವಿಸಿಟ್ ಮಾಡಿದ್ರೆ ಅನ್ಸುತ್ತೆ, ಅಲ್ಲೂ ನಮ್ಮ ಸೈಟ್ ಇಂಜಿನಿಯರ್ಸ್ ಕೋಆರ್ಡಿನೇಟರ್ ಎಲ್ಲ ಇದ್ರು. ಇಲ್ಲಿ ಆಫೀಸಲ್ಲೂ ಎಷ್ಟು ಜನ ಸ್ಟಾಫ್ಸ್ ಇದಾರೆ ಅಂತ ನೋಡಿದಿರ. ಇಷ್ಟೊಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂತಂದ್ರೆ ಒಂದು ಒಳ್ಳೆ ಸ್ಟಾಫ್ಸ್ ಇರ್ಲೇಬೇಕು. ಮತ್ತೆ ಎಲ್ಲ ಕೋಆರ್ಡಿನೇಟ್ ಎಲ್ಲ ನೀಟಾಗಿ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ಟೀಮು ಕೂಡ ಒಳ್ಳೆ ಸಪೋರ್ಟಿಂಗ್ ಟೀಮ್ ಇದೆ. ಡಿಸೈನರ್ಸ್ ಇರ್ಬೋದು, ಸೈಟ್ ಇಂಜಿನಿಯರ್ಸ್ ಇರ್ಬೋದು, ಎಲ್ಲ ಟೀಮ್ಸ್ ಒಂಥರ ಒಳ್ಳೆ ಟೀಮ್ ಇರೋದ್ರಿಂದನೇ ನಾವು ಇಲ್ಲಿ ತನಕ ಇರೋದು. ಮತ್ತೆ ಮುಂದೇನು ಹೊಸ ಪ್ರಾಜೆಕ್ಟ್ ಮಾಡೋದಕ್ಕೆ ನಮಗೂ ಸ್ವಲ್ಪ ಜಾಸ್ತಿ ಚೈತನ್ಯ ಬರ್ತಿರೋದು. ವಿಶೇಷವಾಗಿ ನೀವು ಯಾವುದೇ ಒಂದು ಕಂಪ್ನಿ ನಡಿಬೇಕಂತಂದ್ರೆ ಮೇನ್ ಆಗಿ ಬಂದು ಸ್ಟಾಫ್ಸ್ ಮೇಲೆ ನಿಂತಿರುತ್ತೆ. ನೀವೇನ್ ಮಾಡಿದ್ರು ಸ್ಟಾಫ್ಸ್ ಏನ್ ಮಾಡ್ತಾರೆ ಅದ್ರ ಮೇಲೆನೆ ಕಂಪ್ನಿ ಒಂದು ಸ್ಟ್ಯಾಂಡ್ ಅಂತ ನಿಂತಿರುತ್ತೆ. ಹಾಗಾಗಿ ನನ್ನ ಸ್ಟಾಫ್ ಬಗ್ಗೆ ತುಂಬಾ ಒಂಥರ ಹೆಮ್ಮೆನೇ ಇದೆ. ಈವನ್ ಸ್ಟಾಫ್ಸ್ ಕಡೆಯಿಂದನೂ ಫೀಡ್ಬ್ಯಾಕ್ ಇದೇ ತರನೇ ಬಂತು. ಇರ್ಲೇಬೇಕಲ್ಲ ಮೇಡಮ್, ನಿಮ್ಗೆ ರಿಯಾಲಿಟಿ ಏನಿದೆ ಅದನ್ನೇ ಮಾತಾಡಕ್ಕಾಗತ್ತೆ, ಬೇರೆ ಏನು ಹೈಡ್ ಮಾಡಿ ಮಾತಾಡಕ್ ಆಗಲ್ಲ. ಪ್ರತಿಯೊಂದು ಪ್ರಾಜೆಕ್ಟ್ಸ್ ಎಲ್ಲ ಅಪ್ಡೇಟ್ಸ್ ಕ್ಲೈಂಟ್ ಇರುತ್ತೆ ಮ್ಯಾಮ್. ಒಂದು ಗ್ರೂಪ್ ಇರುತ್ತೆ, ಅದ್ರಲ್ಲಿ ನಮ್ಮ ಸೈಟ್ ಇಂಜಿನಿಯರ್ಸ್ ಎವ್ರಿ ಡೇ ವಿಸಿಟ್ ಮಾಡೇ ಮಾಡ್ತಾರೆ. ಫ್ರಮ್ ಬೆಳಗ್ಗೆ 9 ಗಂಟೆಯಿಂದ ಈವ್ನಿಂಗ್ 6 ವರೆಗೂ ಅವರಲ್ಲೇ ಇರ್ತಾರೆ. ಪ್ರತಿಯೊಂದು ಮೆಟೀರಿಯಲ್ ರಿಸೀವಿಂಗ್ ಎವ್ರಿಥಿಂಗ್ ವಿಲ್ ಬಿ ಅಪ್ಡೇಟೆಡ್. ಇಷ್ಟು ಸೀಲ್ ಬಂತಂದ್ರೆ ಅವ್ರ ಫೋಟೋ ಆ ಗ್ರೂಪ್ ಅಲ್ಲಿ ಇರುತ್ತೆ, ಈ ಸ್ಟೀಲ್ ರಿಸೀವ್ ಆಗಿದೆ. ಸೊ ಕ್ಲೈಂಟ್ ಬಂದು ಎನಿ ಟೈಮ್ ಚೆಕ್ ಮಾಡ್ಬೋದು ವಾಟ್ ಇಸ್ ದ ವರ್ಕ್ ಗೋಯಿಂಗ್ ಆನ್ ಅಂತ. ಸೊ ಅಪ್ಡೇಟ್ ವೈಸ್ ಪ್ರತಿ ದಿನ ಎವ್ರಿ ಡೇ ಅಪ್ಡೇಟ್ ಇರುತ್ತೆ. ಮತ್ತೆ ಸಂಡೇ ಎಕ್ಸಾಂಪಲ್ ಏನೋ ಕಾನ್ಕ್ರೀಟಿಂಗ್ ಬಂತು ಅಂದ್ರೆ ವಿ ಡೋಂಟ್ ಕಾಂಪ್ರಮೈಸ್, ವಿ ಡೂ ವರ್ಕ್ ಆನ್ ಸಂಡೇ. ಯಾಕಂದ್ರೆ ಕಸ್ಟಮರ್ ನಾವು ಕೆಲಸ ಮಾಡ್ಕೊಳ್ಳೋದು ಇಸ್ ಇಂಪಾರ್ಟೆಂಟ್. ಸೊ ಮತ್ತೆ ಟೈಮ್ ಪೀರಿಯಡ್ ಇರುತ್ತೆ, ಮುಗಿಸ್ಬೇಕಂತ. ಓಕೆ ಮ್ಯಾಮ್, ಇದು ಏನಾದ್ರು EMI ಆಪ್ಷನ್ಸ್ ಇದೆಯಾ? EMI ಆಪ್ಷನ್ಸ್, ಲೋನ್ ಆಪ್ಷನ್ಸ್ ಹೋಗ್ಬೇಕಂದ್ರೆ ಮಾಡ್ಕೊಡ್ತೀರಾ. ಸೊ ಅದು ಇದೆ. ಸೊ ಈಗ ಜಸ್ಟ್ ಖಾಲಿ ಸೈಟ್ ಇದೆ ಅವ್ರ ಹತ್ರ, ಕಸ್ಟಮರ್ ಹತ್ರ, ಅವ್ರು ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದ್ರೆ ಪ್ರತಿಯೊಂದು ಸ್ಯಾಂಕ್ಷನ್ ಪ್ಲಾನ್ ಇಂದ ಹಿಡಿದು ಲೋನ್ ಇಂದ ಹಿಡಿದು ಪ್ರತಿಯೊಂದು ವಿಲ್ ಎಲ್ಲ ಪ್ರತಿಯೊಂದನ್ನು ನೀವೇ ಮಾಡ್ಕೊಡ್ತೀರಾ. ಅವ್ರು ಇವಾಗ ಫಾರ್ ಎಕ್ಸಾಂಪಲ್ ಏನೋ ಬೇಕಿರುತ್ತೆ ಅವ್ರಿಗೆ ಸ್ಯಾಂಕ್ಷನ್ ಪ್ಲಾನ್ಸ್ ಗೊತ್ತಾಗ್ತಿಲ್ಲ ಅಂದ್ರೆ ನಾವು ಅದಕ್ಕೆಲ್ಲ ಸಜೆಷನ್ಸ್ ನಮ್ ಕಡೆಯಿಂದ ಕೊಡ್ತೀವಿ. ಹೆಂಗ್ ಮಾಡಿಸ್ಕೋಬಹುದು, ಎಲ್ಲಿ ಮಾಡಿಸ್ಕೋಬಹುದು, ಪ್ರತಿಯೊಂದು ವಿಲ್ ಗೈಡ್. ಸೊ ಏನಿದ್ರು ವೀಕ್ಷಕರೇ, ನೀವು ದುರ್ಗಾಶ್ರೀ ಕನ್ಸ್ಟ್ರಕ್ಷನ್ಗೆ ಬಂದ್ರಿ ಅಂದ್ರೆ ನಿಮ್ಮ ಹತ್ರ ಒಂದು ಖಾಲಿ ಸೈಟ್ ಇತ್ತು ಅಂದ್ರೆ ನೀವು ಬಂದೆ ಇವ್ರಿಗೊಂದು ಪ್ಲಾನ್, ಒಂದು ಡೀಟೇಲ್ಸ್ ಕೊಟ್ರೆ ಸಾಕು, ಪೂರ್ತಿ ಮನೆ ಕನ್ಸ್ಟ್ರಕ್ಷನ್ ಆಗಿ ಇನ್ನು ಪೂಜೆಗೆ ನೀವಲ್ಲಿ ಹೋಗ್ಬೇಕು, ಆ ತರ ಮಾಡ್ಕೊಡ್ತಾರೆ.